ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಮತ್ತೊಂದು ಸುತ್ತಿನ ಉಗ್ರರ ಹುಡುಕಾಟದ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ. ಕಳೆದ ವರ್ಷ ಕಾಶ್ಮೀರದಲ್ಲಿ ಕಾಣಿಸ್ಕೊಂಡ ಒಂದಷ್ಟು ಪೋಸ್ಟರ್ಗಳು ಹೇಗೆ ಡಾಕ್ಟರ್ ಸಿಂಡಿಕೇಟ್ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದ್ವು, ಆ ಪೋಸ್ಟರ್ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಹೇಗೆ ಭಾರತದಲ್ಲಿ ನಡೆಯಲಿದ್ದ ದೊಡ್ಡ ಸಂಚನ್ನು ಭೇದಿಸಿದ್ರು, ಅದೇ ರೀತಿ ದೆಹಲಿಯ ಪೊಲೀಸರು ಕೂಡ ಸಣ್ಣ ಸುಳಿವನ್ನ ಬೆನ್ನಹತ್ತಿ ಶೋಧ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಪಶ್ಚಿಮ ಬಂಗಾಳದಿಂದ 2 ಹಾಗೂ ತಮಿಳುನಾಡಿನಿಂದ 6 ಮಂದಿ ಸೇರಿದಂತೆ ಒಟ್ಟು 8 ಮಂದಿಯನ್ನು ಬಂಧಿಸಲಾಗಿದೆ. ಗೆಳೆಯರೆ, ಈ ಬಂಧನಗಳು, ಕಾರ್ಯಾಚರಣೆಗಳು ಹಾಗೂ ಅಲ್ಲಿ ಸಿಗ್ತಾ ಇರೋ ಸುಳಿವುಗಳು ಕರ್ನಾಟಕ ಸೇರಿದಂತೆ ಇಡೀ ದೇಶದ ಎಲ್ಲ ರಾಜ್ಯಗಳ ಪೊಲೀಸರನ್ನು ಕೂಡ ಅಲರ್ಟ್ ಮೋಡಿಗೆ ತಳ್ತಾ ಇವೆ. ಹಾಗೆ ನೀವು ಯಾರಿಗಾದರೂ ಕೆಲಸ ಕೊಡೋ ಮೊದಲು ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಸಿಕ್ಕಿಬಿದ್ದ ಬಹುತೇಕರು ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಹಾಗೂ ನಕಲಿ ಆಧಾರ್ ಮತ್ತು ಇನ್ನಿತರ ದಾಖಲೆಗಳನ್ನು ಇಟ್ಕೊಂಡು ತಮಿಳುನಾಡಿನ ಗವರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಭಾರತದಲ್ಲಿ ದೊಡ್ಡ ಮಟ್ಟದ ವಿಧ್ವಂಸವನ್ನು ಸೃಷ್ಟಿ ಮಾಡೋದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದಿಂದ ನಡೀತಿದ್ದ ಸಂಚಿನ ಭಾಗ ಕೂಡ ಆಗಿದ್ರು ಅನ್ನೋದು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರು ಬಂಧಿತರು, ಅವರ ಟಾರ್ಗೆಟ್ ಆಗಿದ್ದೇನು, ಅವರ ಹ್ಯಾಂಡ್ಲರ್ಗಳು ಯಾರು, ಈ ತಂಡ ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ, ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ ಫೆಬ್ರವರಿ 27, 28 ಹಾಗೂ ಮಾರ್ಚ್ 1ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ನೀವು ಗಮನಿಸ್ತಾ ಇರಬೇಕು, ಇತ್ತೀಚೆಗೆ ಟೀ ಶಾಪುಗಳಲ್ಲಿ, ಹೋಟೆಲ್ಗಳಲ್ಲಿ, ಗವರ್ಮೆಂಟ್ಸ್ ಅಲ್ಲಿ, ಕಟ್ಟಡ ಕಾಮಗಾರಿಗಳಿಗೆ, ಕಾಫಿ ಟೀ ಎಸ್ಟೇಟ್ಗಳಿಗೆ, ಕಡೆಗೆ ಸಲೂನುಗಳಲ್ಲಿ ಕೂಡ ಹೊರಗಿಂದ ಬಂದವರು ಹೆಚ್ಚಾಗ್ತಾ ಇದ್ದಾರೆ. ಅದರಲ್ಲಿ ಉತ್ತರ ಭಾರತದವರು ಯಾರು, ಬಾಂಗ್ಲಾದೇಶದಿಂದ, ಮ್ಯಾನ್ಮಾರ್ನಿಂದ ಬಂದ ರೋಹಿಂಗ್ಯಾಗಳು ಯಾರು, ಯಾವುದು ಕೂಡ ನಮಗೆ ಗೊತ್ತು ಆಗ್ತಾ ಇಲ್ಲ. ಅವರು ಕಡಿಮೆ ಕೂಲಿಗೆ ಸಿಗ್ತಾರೆ. ಹಿಂಗಾಗಿ ನಮ್ಮಲ್ಲವರಿಗೆ ಬೇಗ ಕೆಲಸಗಳು ಕೂಡ ಸಿಕ್ಕಿಬಿಡತ್ವೆ. ಪೊಲೀಸ್ ವೆರಿಫಿಕೇಶನ್ ಇದು ಯಾವುದೂ ನಮ್ಮಲ್ಲಿ ಕಡ್ಡಾಯನೂ ಅಲ್ಲ, ಅದನ್ನು ನಾವು ಕೇಳೋದು ಇಲ್ಲ. ಇನ್ನು ನಮ್ಮ ಪೊಲೀಸರು ವೆರಿಫೈ ಮಾಡೋದು ಕೂಡ ಅಷ್ಟರಲ್ಲೇ ಇರುತ್ತೆ. ಪಾಪ ಅವ್ರದ್ದು ತಪ್ಪು ಅಂತ ಹೇಳೋದಿಕ್ಕಾಗೋದಿಲ್ಲ. ಯಾಕೆಂದ್ರೆ ಯಾರಿಗೋ ಪೇಮೆಂಟ್ ಮಾಡಿ ಬಂದಿರ್ತಾರೆ, ಹಣ ಕೊಟ್ಟ ನಂತರ ಕೂಡ ಎಷ್ಟು ದಿನ ಕುರ್ಚಿ ಇರುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ ಕೊಟ್ಟಿದ್ದನ್ನು ಬಡ್ಡಿ ಸಮೇತ ವಾಪಸ್ ತಗೋಬೇಕು, ಇಲ್ಲದೆ ಇದ್ರೆ ಲಾಸ್ ಆಗತ್ತೆ. ಹಾಗೆ ನಮ್ಮ ಪೊಲೀಸರಿಗಿರೋ ಸ್ವಾತಂತ್ರ್ಯ ಕೂಡ ಅಷ್ಟಕ್ಕಷ್ಟೇ. ಕಲ್ಲೆಸೆಯೋರಿಗೆ ಕೈ ಮುಗಿಬೇಕು, ಕಲ್ಲೇಟು ತಿನ್ನೋರ ಮೇಲೆ ಲಾಠಿ ಬೀಸಬೇಕು. ಯಾಕೆಂದ್ರೆ ಪೊಲೀಸ್ ಠಾಣೆಗೆ, ಪೊಲೀಸರ ಜೀಪುಗಳಿಗೆ ಬೆಂಕಿ ಹಚ್ಚಿದ ಕೇಸುಗಳನ್ನು ಕೂಡ ಮಾಫಿ ಮಾಡೋದಕ್ಕೆ ಹೋಗೋ ನಾಯಕರನ್ನ ಅವರು ನಮ್ಮಲ್ಲಿ ನೋಡಿದ್ದಾರೆ. ಅವರಿಗೆ ಇವರು ಸಲ್ಯೂಟ್ ಹೊಡಿಬೇಕು. ಇನ್ನು ಪೊಲೀಸ್ ಇಲಾಖೆಯನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ವಿಧಾನಸೌಧದಲ್ಲಿ ಯಾರು ಕೂತಿದ್ದಾರೆ ನಮಗೆ ಗೊತ್ತಿಲ್ಲ. ಪಾಪ ಅವ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಗೆಳೆಯರೆ, ಇದೆಲ್ಲ ಆತಂಕವನ್ನು ಯಾಕೆ ಉಂಟು ಮಾಡುತ್ತೆ ಅಂದರೆ, ದೆಹಲಿ ಪೊಲೀಸರು ತಮಿಳುನಾಡಲ್ಲಿ ಮಾಡಿರೋ ದಾಳಿಗಳಿಂದ ಅಲ್ಲಿನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ 6 ಮಂದಿಯನ್ನು ದೆಹಲಿ ಪೊಲೀಸರು ಬಂಧಿಸಿ ತಮ್ಮ ಜೊತೆ ಕರ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಅವರ ವಿಚಾರಣೆಯಲ್ಲಿ ಆರಂಭ ಆಗಬೇಕು. ಹಾಗೆ ಪಶ್ಚಿಮ ಬಂಗಾಳದಿಂದ ಕೂಡ 2 ಬಂಧಿಸಲಾಗಿದೆ. ತಮಿಳುನಾಡಿನ ತಿರುಪೂರ್ ಸಮೀಪದ ಉತುಕುಲಿ ಅನ್ನೋ ಕಡೆಯಿಂದ 3 ಜನ, ಪಲ್ಲಡಂನಿಂದ 3 ಜನ, ಹಾಗೆ ತಿರುಮುರುಗನ್ ಪುಂಡಿಯಿಂದ ಒಬ್ಬ ಶಂಕಿತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರನ್ನ ಮಿಜಾನುರ್ ರೆಹಮಾನ್, ಮೊಹಮ್ಮದ್ ಶಾಬಾತ್, ಉಮರ್, ಮೊಹಮ್ಮದ್ ಲಿಟನ್, ಮೊಹಮ್ಮದ್ ಶಾಹೀದ್, ಮೊಹಮ್ಮದ್ ಉಜಲ್ ಅಂತ ಗುರುತಿಸಲಾಗ್ತಾ ಇದೆ. ಇದರಲ್ಲಿ ಕೆಲವರು ಬಾಂಗ್ಲಾದೇಶಿಗಳಿದ್ದಾರೆ. ಹಾಗೆ ಪಶ್ಚಿಮ ಬಂಗಾಳದಿಂದ ಕೂಡ 2 ವಶಕ್ಕೆ ಪಡೆಯಲಾಗಿದೆ. ಈಗ ಜಮ್ಮು ಕಾಶ್ಮೀರ, ಗುಜರಾತ್ ಸೇರಿದಂತೆ ನಾನಾ ಕಡೆಗಳಲ್ಲಿ ತನಿಖೆಗಳು, ದಾಳಿಗಳು ಮುಂದುವರಿತಾ ಇವೆ. ಇನ್ನು ಎಷ್ಟು ಜನ ಬಲೆಗೆ ಬೀಳ್ತಾರೆ ಅನ್ನೋದು ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಈ ಬಂಧಿತರು ಬಾಂಗ್ಲಾ ಹಾಗೂ ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಆದೇಶದಂತೆ ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಗೆಳೆಯರೆ, ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಉಗ್ರ ಸಂಘಟನೆಗಳು ಮೊದಲಿಂದಲೂ ಕೆಲಸ ಮಾಡ್ತಾ ಇದ್ವು. ಅಲ್ಲಿ ಹಸೀನಾ ಸರ್ಕಾರ ಇದ್ದ ಅವಧಿಯಲ್ಲಿ ಒಂದಷ್ಟು ಉಗ್ರರನ್ನ ಬಂಧಿಸಿ ಜೈಲುಗಳಲ್ಲಿ ಇಡಲಾಯಿತು. ಆದರೆ ಅವನೊಬ್ಬ ಕಪ್ಪೆ ಮುಖದವನಲ್ಲಿಗೆ ಬಂದ ನೋಡಿ, ನೋಬೆಲ್ ಗಿರಾಕಿ. ಅವನು ಜೈಲಲ್ಲಿದ್ದ ಉಗ್ರರಿಗೆ ಕೂಡ ಕ್ಷಮಾದಾನ ಕೊಡಿಸಿ ಅವರನ್ನು ಬಿಡುಗಡೆ ಮಾಡಿಸ್ದ. ಹಾಗೆ ಬಂದವರಿಗೆ ಪಾಕಿಸ್ತಾನದ ಲಷ್ಕರ್ ಹಾಗೂ ಜೈಷ್ ಸಂಪರ್ಕಗಳು ಶುರುವಾಗೋ ಹಾಗೆ ನೋಡಿಕೊಂಡ. ISIಗೆ ಬಾಂಗ್ಲಾದಲ್ಲಿ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ದ. ಅದರ ಪರಿಣಾಮ ಈಗಲ್ಲಿ ಅನ್ಸರುಲ್ಲಾ ಬಾಂಗ್ಲಾ ಟೀಮ್, JMB ಅಂದ್ರೆ ಜಮಾತ್ ಉಲ್ ಮುಜಾಹಿದೀನ್ ಬಾಂಗ್ಲಾದೇಶ್ ಮುಂತಾದ ತಂಜೀಮುಗಳು ಮತ್ತೆ ಶುರುವಾಗಿವೆ. ಅವುಗಳಿಗೆ ಪಾಕಿಸ್ತಾನದ ISI ಜೊತೆ ನೇರ ಸಂಪರ್ಕಗಳು ಇವೆ. ಈಗ ಬಂಧಿತರಾದವರು ಇದೇ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದಾರೆ ಅಂತ ಶಂಕಿಸಲಾಗ್ತಾ ಇದೆ. ಇದರ ಜೊತೆ ಬಂಧಿತರ ವಿಚಾರಣೆಯ ಸಂದರ್ಭದಲ್ಲಿ ಐಸಿಸ್ನ ಹೆಸರು ಕೂಡ ಹೊರಬರ್ತಾ ಇದೆ ಅಂತ ಕೆಲ ಮೂಲಗಳು ಹೇಳ್ತಾ ಇವೆ.
ಗೆಳೆಯರೆ, ಈ ಮಾಡ್ಯೂಲ್ ಹೊರಬರೋದಕ್ಕೆ ಕಾರಣ ಆಗಿದ್ದು ಕೂಡ ದೆಹಲಿಯಲ್ಲಿ ಕಾಣಿಸಿಕೊಂಡ ಪೋಸ್ಟರುಗಳು. ಅಲ್ಲಿನ ಕೆಂಪು ಕೋಟೆ ಹಾಗೂ ಚಾಂದಿನಿ ಚೌಕ್ ಮುಂತಾದ ಕಡೆಗಳಲ್ಲಿ ಭಾರತ ವಿರೋಧಿ ಪೋಸ್ಟರುಗಳು, ಫ್ರೀ ಕಾಶ್ಮೀರ್ ಥರದ ಪೋಸ್ಟರುಗಳು ಕಾಣಿಸ್ಕೊಂಡ್ವು. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ AI ಸಮಿಟ್ ನಡೀತಾ ಇತ್ತು. ನಾನಾ ದೇಶಗಳ ಪ್ರಮುಖರಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಪೊಲೀಸ್ ಕಟ್ಟೆಚ್ಚರ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಪೋಸ್ಟರುಗಳು ಕಾಣಿಸ್ಕೊಂಡ ಮೇಲೆ ದೆಹಲಿಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದರ ಜಾಡ ಹಿಡಿದು ತನಿಖೆಯನ್ನು ಶುರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಲಷ್ಕರ್ ಹಾಗೂ ಜೈಷ್ ಸಂಘಟನೆಗಳು ದೆಹಲಿಯ ರೆಡ್ ಫೋರ್ಟ್ ಹಾಗೂ ಚಾಂದಿನಿ ಚೌಕ್ನ ಕೆಲ ದೇವಾಲಯಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ ಅನ್ನೋ ಥರದ ಬೇಹುಗಾರಿಕಾ ಮಾಹಿತಿ ಬಂದಿದೆ. ನಿಮಗೆ ಕಾಶ್ಮೀರದ ಡಾಕ್ಟರ್ ಮಾಡ್ಯೂಲ್ ಅರೆಸ್ಟ್ ಆದ ಕಥೆ ಗೊತ್ತಲ್ಲ. ಅವರು ಕೂಡ ಬಂಧಿತರಾಗದೇ ಇದ್ದಿದ್ರೆ ದೆಹಲಿ, ರಾಜಸ್ಥಾನ್, ಗುಜರಾತ್ ಸೇರಿದಂತೆ ದೇಶದ ನಾನಾ ಕಡೆಗಳಲ್ಲಿ ಸ್ಫೋಟಗಳನ್ನು ಮಾಡೋದಕ್ಕೆ ಸಂಚು ರೂಪಿಸಿದ್ರು. ಆದರೆ ಅಷ್ಟರಲ್ಲಿ ಕಾಶ್ಮೀರದಲ್ಲಿ ಕಾಣಿಸ್ಕೊಂಡ ಒಂದು ಭಾರತ ವಿರೋಧಿ ಪೋಸ್ಟರ್ ಆ ಇಡೀ ಸಿಂಡಿಕೇಟ್ ತನಿಖಾ ಏಜೆನ್ಸಿಗಳ ಬಲೆಗೆ ಬೀಳೋ ಹಾಗೆ ಮಾಡ್ತು. ಅಷ್ಟರಲ್ಲಿ ತಮ್ಮ ಎಲ್ಲ ಪ್ರಯತ್ನಗಳು, ತಯಾರಿಗಳು ವಿಫಲವಾದವು ಅನ್ನೋ ಹತಾಶೆಗೆ ಬಿದ್ದ ಉಗ್ರನೊಬ್ಬ ಕಾರಲ್ಲಿ ಸ್ಫೋಟಕಗಳನ್ನು ತುಂಬಿಸ್ಕೊಂಡು ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಿಸಿಕೊಂಡು ಬಿಟ್ಟ. ಈಗ ಮತ್ತೆ ಅದೇ ಥರದ ಇನ್ನೂ ಒಂದು ಸಂಚು ನಡೀತಿದೆ ಅನ್ನೋ ಮಾಹಿತಿ ಬೇಹುಗಾರಿಕಾ ಇಲಾಖೆಗಳಿಂದ ಬಂದಿತ್ತು. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಈ ಪೋಸ್ಟರ್ಗಳು ಕೂಡ ಕಾಣಿಸ್ಕೊಂಡ್ವು. ಆ ಬಗ್ಗೆ ತನಿಖೆ ದೆಹಲಿ ಪೊಲೀಸರನ್ನ ತಮಿಳುನಾಡಿನವರೆಗೆ ಕರ್ಕೊಂಡು ಬಂತು. ಗೆಳೆಯರೆ, ಮೊನ್ನೆ ದೆಹಲಿಯ ಭಾರತ್ ಮಂಟಪಲ್ಲಿ AI ಸಮ್ಮೇಳನ ನಡೀತಿತ್ತಲ್ಲ, ಆಗ ಅಲ್ಲಿಗೆ ತಮಿಳುನಾಡಿನ ಈ ಬಂಧಿತರ ಪೈಕಿ 4 ಜನ ಹೋಗಿದ್ರಂತೆ. ಅವರೇ ದೆಹಲಿಯ ನಾನಾ ಕಡೆಗಳಲ್ಲಿ ಈ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಅನ್ನೋದು ದೆಹಲಿ ಪೊಲೀಸರು ಕೊಡ್ತಾ ಇರೋ ಮಾಹಿತಿ. AI ಸಮ್ಮೇಳನಕ್ಕೆ ಈ ಗಾರ್ಮೆಂಟ್ಸ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಯಾಕೆ ಹೋಗಿದ್ರು? ಅವರನ್ನಲ್ಲಿಗೆ ಕಳುಹಿಸಿದವರು ಯಾರು? ಆ ಸಮ್ಮೇಳನದಲ್ಲೇ ಏನಾದರೂ ಮಾಡೋ ಉದ್ದೇಶ ಅವರಿಗಿತ್ತ? ಆ ರೀತಿಯ ಟಾಸ್ಕನ್ನು ಇವರಿಗೆ ಕೊಡಲಾಗಿತ್ತ? ಅದು ಸಾಧ್ಯ ಆಗದೆ ಪೋಸ್ಟರ್ ಅಂಟಿಸೋ ಕೆಲಸವನ್ನು ಅವರು ಮಾಡಿದ್ರ? ಈ ಬಗ್ಗೆ ಕೂಡ ಈಗ ತನಿಖೆಗಳು ನಡೀಬೇಕಿದೆ. ಇನ್ನು ಈ ಬಂಧಿತರು ಐಸಿಸ್ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ಕೂಡ ಕೆಲ ಮೂಲಗಳು ಹೇಳ್ತಾ ಇವೆ. ಇದ್ರೂ ಇರಬಹುದು. ಯಾಕೆಂದ್ರೆ ಭಾರತದಲ್ಲಿ ಐಸಿಸ್ ಲಿಂಕುಗಳು ಹೊಸವೇನಲ್ಲ. ಈ ಹಿಂದೆ ಕೇರಳದಿಂದ ಒಂದಷ್ಟು ಜನ ಐಸಿಸ್ ಸೇರೋದಕ್ಕೆ ಅಂತಲೇ ಆಫ್ಘನಿಸ್ತಾನಕ್ಕೆ ಹೋದ್ರು. ಹಾಗೆ ಹೋಗುವಾಗ ಅಲ್ಲಿನ ಕೆಲ ಕ್ರೈಸ್ತ ಮತ್ತು ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಮೂಲಕ ಟ್ರ್ಯಾಪ್ ಮಾಡಿ ಮತಾಂತರಿಸಿ ಅವರನ್ನ ಆಫ್ಘನಿಸ್ತಾನಕ್ಕೆ ಕರೆದೊಯ್ಯಲಾಯಿತು. ಹಾಗೆ ಕರ್ಕೊಂಡು ಹೋದವರು ಅಲ್ಲಿ ಸತ್ರು. ಅವರಿಗೆ ಹೂರು, ಜನ್ನತ್ತು ಅದೇನು ಸಿಕ್ತೋ ಗೊತ್ತಿಲ್ಲ. ಆದರೆ ಇವರನ್ನು ನಂಬಿಕೊಂಡು ಮತಾಂತರಗೊಂಡವರು ಹಿಂದೆ ಹೋಗಿದ್ವಲ್ಲ, ಅವು ಆಫ್ಘನಿಸ್ತಾನದಲ್ಲಿ ಅರೆಸ್ಟ್ ಆದವು. ಭಾರತ ಅವರನ್ನು ಮತ್ತೆ ದೇಶಕ್ಕೆ ಕರ್ಕೊಂಡು ಬರೋದಕ್ಕೆ ಒಪ್ಪಿಲ್ಲ. ಅವರು ಈಗಲೂ ಅಲ್ಲಿನ ಜೈಲಲ್ಲಿ ಕೊಳಿತಾ ಇದ್ದಾರೆ. ಇನ್ನು ಈಗ ಮತ್ತೆ ಆಫ್ಘನಿಸ್ತಾನದಲ್ಲಿ ಐಸಿಸ್ ಬಲಗೊಳ್ತಾ ಇದೆ. ಅದನ್ನು ಪಾಕಿಸ್ತಾನದ ISI ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಅವರು ಭಾರತಕ್ಕೆ ಬರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂದರೆ ಆಶ್ಚರ್ಯ ಏನಾಗೋದಿಲ್ಲ. ಹಾಗೆ ಬಾಂಗ್ಲಾದೇಶದಿಂದ, ಮ್ಯಾನ್ಮಾರ್ನಿಂದ ಬಂದ ಈ ಅಕ್ರಮ ವಲಸಿಗರಿರ್ತಾರೆ ನೋಡಿ, ಇವರು ಪಾಕಿಸ್ತಾನದ ISI ಹಾಗೂ ಐಸಿಸ್ ಅಥವಾ ಇನ್ಯಾವುದೇ ಉಗ್ರ ಸಂಘಟನೆಯ ಸ್ಲೀಪರ್ ಸೆಲ್ಗಳಾಗಿ ಸುಲಭವಾಗಿ ಬದಲಾಗಿ ಹೋಗ್ತಾರೆ. ಇಲ್ಲಿ ಕೂಡ ಅದೇ ಆದಂತಿದೆ. ಈ ಬಂಧಿತರ ಬಳಿ ಒಂದಷ್ಟು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ಸಿಕ್ಕಿವೆ. ಅವರಿಂದ ಮೊಬೈಲ್ ಫೋನುಗಳು, 16 ಸಿಮ್ ಕಾರ್ಡುಗಳು ಹಾಗೆ ಒಂದಷ್ಟು ದಾಖಲಾತಿಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಯಥಾ ಪ್ರಕಾರ ಅವರ ಹತ್ರ ಭಾರತದ ಆಧಾರ್ ಕಾರ್ಡುಗಳು ಸಿಕ್ಕಿವೆ. ಅವು ನಕಲಿ ಆಧಾರ್ ಕಾರ್ಡುಗಳು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಅಡ್ರೆಸ್ ಪ್ರೂಫ್ ಕೊಡಿ ಅಂತ ಕೇಳೋ ಸಂದರ್ಭದಲ್ಲಿ ಆಧಾರ್ ಅನ್ನು ತೋರಿಸಿದ್ರೆ ಸಾಕಾಗತ್ತೆ. ಅದರ ನಂಬರನ್ನು ಹಾಕಿ ಆ ಆಧಾರ್ ಒರಿಜಿನಲ್ಲ ಡೂಪ್ಲಿಕೇಟಾ ಅಂತ ಯಾರು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಆಧಾರ್ ಒಂದಿದ್ದು ಬಿಟ್ರೆ ನಿಮಗೆ ಗ್ಯಾಸು ಸಿಗುತ್ತೆ. ಹಾಗೆ ಬೇರೆಲ್ಲ ದಾಖಲಾತಿಗಳನ್ನು ಮಾಡಿಸ್ಕೊಂಡು ಭಾರತದ ಪ್ರಜೆ ಅಂತ ತೋರಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಿಬಿಡುತ್ತೆ. ಇವರು ಕೂಡ ಇಲ್ಲಿ ಅದನ್ನೇ ಮಾಡಿದ್ದಾರೆ. ಈಗ ದೆಹಲಿಯ ಪೋಸ್ಟರ್ ಕಾರಣಕ್ಕೆ ನಡೆದ ತನಿಖೆ ಇವರ ಬಂಧನಕ್ಕೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ನಮ್ಮಲ್ಲಿ ಕೂಡ ಸಾಕಷ್ಟು ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ. ಆ ಬಗ್ಗೆ ಸಾಕಷ್ಟು ವರ್ಷಗಳಿಂದ ನಾವು ಬಾಯಿ ಬಡ್ಕೊಳ್ತಲೇ ಇದ್ದೀವಿ. ಆದರೆ ನಮ್ಮ ಪೊಲೀಸರಿಗೆ ಅವರನ್ನು ಹಿಡಿದು ವಿಚಾರಿಸಿ ದಾಖಲೆಗಳನ್ನು ಚೆಕ್ ಮಾಡಿ ಅಟ್ಲೀಸ್ಟ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋ ಒಂದು ಡೇಟಾ ಮೇಂಟೈನ್ ಮಾಡೋದಕ್ಕೆ ಕೂಡ ಸಾಧ್ಯ ಆದಂತಿಲ್ಲ. ಅದರಲ್ಲಿ ಈಗಾಗಲೇ ಎಷ್ಟು ಜನ ವೋಟರ್ ಐಡಿಗಳನ್ನು, ಆಶ್ರಯ ಮನೆಗಳನ್ನು, ಸ್ಲಮ್ ಬೋರ್ಡ್ ಮನೆಗಳನ್ನು ತಗೊಂಡು ಇಲ್ಲಿನ ಬಡವರ ಹಕ್ಕುಗಳನ್ನು ಕೂಡ ಕಿತ್ಕೊಂಡು ಸುಖವಾಗಿದ್ದಾರೋ ಗೊತ್ತಿಲ್ಲ. ಚೆಕ್ ಮಾಡೋರು ಯಾರು? ಇನ್ನು ಈ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ತಮಿಳುನಾಡು, ಕರ್ನಾಟಕ ಅಲ್ಲದೆ ಇನ್ನು ಯಾವ್ಯಾವ ರಾಜ್ಯಗಳಿಗೆ ದೆಹಲಿ ಪೊಲೀಸರು ಬರ್ತಾರೆ, ಎಲ್ಲೆಲ್ಲಿ NIA ಕಾರ್ಯಾಚರಣೆ ಶುರು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಿದೆ. ಇನ್ನು ಯಾವ್ಯಾವ ಮಾಹಿತಿಯಲ್ಲಿ ಹೊರಬರುತ್ತೆ ಅನ್ನೋದಕ್ಕೆ ಇನ್ನು ಸ್ವಲ್ಪ ಕಾಯಬೇಕು. ಇದು ಗೆಳೆಯರೆ, ದೆಹಲಿಯಲ್ಲಿ ಸಂಚು ನಡೆಸಿದ್ದ ಉಗ್ರರಿಗಾಗಿ ಶುರುವಾಗಿರೋ ಶೋಧ ಮತ್ತು ಬಂಧನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.